ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಭಾರತದ ಸಂವಿಧಾನದ ಆರ್ಟಿಕಲ್ 1 ಅನುಚ್ಛೇದ 1 ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಭಾರತದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಶೇಷವಾದಂಥ ಸಂವಿಧಾನವಾಗಿದೆ ಅಂತ ಹೇಳ್ಬೋದು. ಭಾರತ ಸಂವಿಧಾನದ ಒಂದು ಅಂಶಗಳನ್ನು ನಾವು ಓದ್ತಾ ಹೋದಂತೆ ಭಾಳಷ್ಟು ಮಾಹಿತಿಗಳು ನಮ್ಗೆ ಸಿಗ್ತವೆ. ಭಾರತದ ಸಂವಿಧಾನ ಅಂಶಗಳನ್ನು ಓದ್ತಾ ಹೋದಂಗೆಲ್ಲ ನಮ್ಮ ಒಂದು ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳು ನಾವು ಮಾಡಲು ಸಾಧ್ಯ ಐತಿ. ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಬಹುದು, MLA MP ಗಳನ್ನು ಪ್ರಶ್ನೆ ಮಾಡಬಹುದು. ಸರ್ಕಾರಿ ಅಧಿಕಾರಿಗಳು ಕೆಲಸವನ್ನು ಮಾಡದೇ ಇದ್ದರೆ ಅವರನ್ನು ಕೂಡ ನಾವು ಪ್ರಶ್ನೆಯನ್ನು ಮಾಡ್ಬೋದು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ದೇಶದ ಪ್ರತಿಯೊಂದು ಅಂಗಗಳಲ್ಲಿ ಪ್ರಶ್ನೆಯನ್ನು ಮಾಡುವ ಅವಕಾಶ ಸಿಗುತ್ತಾ ನಾವು ಸಂವಿಧಾನವನ್ನು ತಿಳ್ಕೊಂಡಾಗ, ಓದಿದಾಗ. ಹಾಗಾಗಿ ಸ್ನೇಹಿತರೆ, 1950 ಜನವರಿ 26ರಂದು ನಮ್ಮ ಒಂದು ಭಾರತ ಸಂವಿಧಾನ ಜಾರಿಗೆ ಬಂತು. ಅಂದು ನಾವು ಗಣರಾಜ್ಯೋತ್ಸವವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಮೊದಲು ಭಾರತದ ಸಂವಿಧಾನದಲ್ಲಿ 22 ಭಾಗಗಳಿದ್ವು, 8 ಅನುಸೂಚಿಗಳಿದ್ವು, 395 ಅನುಚ್ಛೇದಗಳು ಇದ್ವು. ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು, 448 ಅನುಚ್ಛೇದಗಳು ಅದಾವ. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನಪ್ಪ ಅಂತಂದರೆ, ಇಡೀ ನಮ್ಮ ಭಾರತ ಸಂವಿಧಾನ ಕೂಡಿದ್ದು ಈ 25 ಭಾಗಗಳಿಂದ ಇಡೀ ನಮ್ಮ ಭಾರತ ಸಂವಿಧಾನ ಐತಿ. 25 ಭಾಗಗಳಿಂದಲೇ ನಮ್ಮ ಭಾರತ ಸಂವಿಧಾನ ಕೂಡಿ ಐತಿ. ಆ 25 ಭಾಗಗಳ ಪೂರಕವಾಗಿ 12 ಅನುಸೂಚಿಗಳು ಅದಾವ. ಇನ್ನು 448 ಅನುಚ್ಛೇದಗಳು ಏನಿದಾವೆ ನೋಡ್ರಿ, ಇವು ಒಂದೊಂದು ಅನುಚ್ಛೇದ, ಒಂದೊಂದು ಆರ್ಟಿಕಲ್ ಒಂದೊಂದು ರೀತಿಯಾದಂಥ ಅಂಶವನ್ನು ತಿಳಿಸುತ್ತೆ. ಹಾಗಾದರೆ ಈ 25 ಭಾಗಗಳು ಇಡೀ ನಮ್ಮ ಭಾರತ ಸಂವಿಧಾನ ಕೂಡಿ ಇದೆ ಅಂತಂದ್ರೆ, ಈ 25 ಭಾಗದಲ್ಲಿ ಮೊದಲನೇ ಭಾಗ ಏನಿದೆ ನೋಡ್ರಿ, ಆ ಮೊದಲನೇ ಭಾಗ ಏನು ಹೇಳುತ್ತಪ್ಪ ಅಂತಂದ್ರೆ, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತೇಳಿ ಹೇಳ್ತಾ. ಮೊದಲನೇ ಭಾಗದಲ್ಲಿ ಆರ್ಟಿಕಲ್ 1ರಿಂದ ಹಿಡಿದು 4ನೇ ಆರ್ಟಿಕಲ್ವರೆಗೆ ಈ ಮೊದಲನೇ ಭಾಗದಲ್ಲಿ ಬರ್ತದೆ. ಅದೇ ಥರ ಭಾಗ 2ರಲ್ಲಿ ಕೂಡ ಆರ್ಟಿಕಲ್ಸ್ ಅದಾವ, ಭಾಗ 3ರಲ್ಲಿ ಕೂಡ ಆರ್ಟಿಕಲ್ಸ್ ಅದಾವ. ಹಾಗಾದರೆ ಆರ್ಟಿಕಲ್ 1 ಭಾಗ 1ರಲ್ಲಿ ಆರ್ಟಿಕಲ್ 1 ಏನು ಹೇಳುತ್ತಪ್ಪ ಅಂತಂದರೆ, ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ ಅಂತೇಳಿ ಹೇಳುತ್ತಾ. ಅಂದ್ರೆ ಇಂಡಿಯಾ ಅರ್ಥಾತ್ ಭಾರತವು ರಾಜ್ಯಗಳ ಒಂದು ಒಕ್ಕೂಟವಾಗಿರತಕ್ಕದ್ದು ಅಂತ ಅರ್ಥ. ಅಂದ್ರೆ ಹಲವಾರು ರಾಜ್ಯಗಳಿಂದ ಕೂಡಿ, ಹಲವಾರು ರಾಜ್ಯಗಳಿಂದ ಸೇರಿ ಒಂದು ಒಕ್ಕೂಟವಾಗೈತಿ. ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳದಾವ. ಆ ಎಲ್ಲ ರಾಜ್ಯಗಳು ಕೂಡಿ ಒಂದು ಒಕ್ಕೂಟವಾಗೈತಿ. ಅದನ್ನು ನಾವು ಇಂಡಿಯಾ ಅಥವಾ ಭಾರತ ಅಂತೇಳಿ ನಾವು ಕರಿತೀವಿ. ಅದರ ರಾಜ್ಯಗಳು ಮತ್ತು ಅವುಗಳ ಕೇಂದ್ರಾಡಳಿತ ಪ್ರದೇಶಗಳನ್ನು 1ನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂಥವುಗಳು ಆಗಿರತಕ್ಕದ್ದು ಅಂತ ಬಂತು. ಅದರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಏನಿದಾವೆ ನೋಡ್ರಿ, ಅವನ್ನ 1ನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂಥ ಆಗಿರತಕ್ಕದ್ದು ಅಂತ ಐತಿ. 1ನೇ ಅನುಸೂಚಿ ಒಳಗೆ ತಿಳಿಸ್ಬಿಟ್ರ 1ನೇ ಅನುಸೂಚಿಗಳು ಅದಾವ. 1ನೇ ಅನುಸೂಚಿ ಯಾವ್ಯಾವ ರಾಜ್ಯಗಳು, ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು ಅದಾವ ಅಂಥೇಳಿ 1ನೇ ಅನುಸೂಚಿಯಲ್ಲಿ ತಿಳಿಸಿದ್ದಾರೆ. ಆರ್ಟಿಕಲ್ 1ರಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಂತ ಅಂಶಗಳು ಅಂತಂದರೆ 3 ಅಂಶಗಳು ಗಮನಿಸಬೇಕು. ನಮ್ಮ ಭಾರತ ಒಂದು ಪ್ರದೇಶಗಳನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ವಿಂಗಡಣೆ ಅಂತ ಅನ್ನೋಕ್ಕಿಂತ ಏನಿದೆ, 3 ಥರ ಇದಾವೆ. ಈ ಆರ್ಟಿಕಲ್ 1ರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಕೂಡ ಇವು. ಒಂದನೇದೇನಪ್ಪ ಅಂತಂದರೆ, 1 ರಾಜ್ಯಗಳು ಅಂತ ಬಂದು ಅನುಸೂಚಿ 1ರಲ್ಲಿ ತಿಳಿಸಿರುವಂತೆ ರಾಜ್ಯಗಳು ಅದಾವ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಆಗಿರ್ಬೋದು, ಗುಜರಾತ್, ಆಂಧ್ರ ಪ್ರದೇಶ್, ರಾಜಸ್ಥಾನ್, ಕೇರಳ, ಈ ಥರ ರಾಜ್ಯಗಳು ಏನದಾವ ಈ ಮೊದಲನೇ ಅನುಸೂಚಿ ಎಲ್ಲಿ ತಿಳಿಸಿರ್ತಕ್ಕಂಥ ರಾಜ್ಯಗಳನ್ನು ಕೂಡ ಒಳಗೊಂಡೈತಿ ಅಂತ ಬಂತು. ಇದು ಒಂದು ಥರ ಅಂತಂದರೆ. ಎರಡನೇದೇನೆಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಳಗೊಂಡೈತಿ ಅಂತ ಬಂತು. ಎರಡನೇ ಅಂಶ ಕೇಂದ್ರಾಡಳಿತ ಪ್ರದೇಶಗಳು 1ನೇ ಅನುಸೂಚಿಯಲ್ಲಿ ತಿಳಿಸಿದ್ದಾರೆ. ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಅದಾವ 1ನೇ ಅನುಸೂಚಿಯಲ್ಲಿ ಇದೆ. ಆ 1ನೇ ಅನುಸೂಚಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಫಾರ್ ಎಕ್ಸಾಂಪಲ್ ಈಗ ದೆಹಲಿ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಈಗ ಸೇರಿಸಿರೋಂಥ ಲಡಾಖು, ಜಮ್ಮು ಕಾಶ್ಮೀರ, ಇವು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಳಗೊಂಡೈತಿ. ಇದು 2ನೇ ರೀತಿ. ಆದರೆ 3ನೇದು ಏನಪ್ಪ ಅಂತಂದರೆ, ಅರ್ಜಿಸಬಹುದಾದಂತಹ ಇತರ ರಾಜ್ಯ ಕ್ಷೇತ್ರಗಳನ್ನು ಒಳಗೊಂಡಿರತಕ್ಕದ್ದು ಅಂತ ಬಂತು. ಮುಂದೆ ಹೊರದು
ಭಾರತದ ಸರ್ಕಾರ ಅಂಥ ಒಂದು ಪ್ರದೇಶಗಳನ್ನು ಅಕ್ವೈರ್ ಮಾಡಬಹುದಾದಂಥ ಒಂದು ಪ್ರದೇಶ ಮುಂದುವರೆದು ಅಂದರೆ ಭವಿಷ್ಯದಲ್ಲಿ ಫ್ಯೂಚರ್ ಒಳಗೆ ನಮ್ಮ ಭಾರತ ಸರ್ಕಾರ ಆ ಒಂದು ಪ್ರದೇಶಗಳನ್ನು ಅಕ್ವೈರ್ ಮಾಡಬಹುದಾದಂಥ ಒಂದು ಪ್ರದೇಶಗಳನ್ನು ಕೂಡ ಒಳಗೊಂಡಿರತಕ್ಕದ್ದು ಅಂಥೇಳಿ ಈ ಒಂದು 3 ರೀತಿಯಾದಂಥ ಒಂದು ಪ್ರದೇಶಗಳು ಅದಾವ. ಇದು ಆರ್ಟಿಕಲ್ 1 ಅನುಚ್ಛೇದ 1 ಭಾರತದ ಸಂವಿಧಾನದ ಮೊದಲನೇ ಅನುಚ್ಛೇದ ಇದನ್ನು ತಿಳಿಸುತ್ತೆ. ಇದು ಒಂದು ಸಣ್ಣ ಮಾಹಿತಿ ಅನ್ಕೊತೀನಿ.